ನಮಗೆ ಏನು ಸವಾಲು ಅಂದರೆ ಇವತ್ತು ಶಾಸ್ತ್ರಿಗಳೇ, ಮಣಿಪುರದ ಉಪಮುಖ್ಯಮಂತ್ರಿಗೆ 700 ಎಕರೆ ತೋಟ ಉಂಟು. 700 ಎಕರೆ ಅಡಿಕೆ ತೋಟ 700 ಎಕರೆ. ನಮ್ಮಲ್ಲಿ ಹೆಚ್ಚು ಅಂದರೆ 7 ಮತ್ತು ತಪ್ಪಿದ್ರೆ 15 ಎಕರೆ ಅಷ್ಟೇ. ಅದರ ಒಬ್ಬನಿಗೆ 700 ಎಕರೆ ಇದೆ. ಅಂದರೆ ಇವತ್ತು ಈ ಫೀಲ್ಡಿಗೆ ಬೀದರ್ನಿಂದ ಹಿಡಿದ್ರೆ ಕೋಲಾರದವರೆಗೆ ಹೈವೇ ಸೈಡಿಗೆ ಹೋದರೆ ಮೊದಲು ಚಂದಕ್ಕೆ ಬೆಳೆಸಿದ್ದು ಈಗ ಹಣ ಆಗ್ತದೆ ಎಲ್ಲರೂ ಬೆಳೆಸ್ತಾ ಇದ್ದಾರೆ. ಬೆಂಗಳೂರಿಂದ ನೀವು ಇಲ್ಲಿ ಬರೋದು ನೋಡಿ, ಎಲ್ಲ ಕಡೆ ಇದೆ ಅಡಿಕೆ. ಇದು ಒಂದು ದೊಡ್ಡ ಸವಾಲು. ಕಳೆದ 2 ವರ್ಷಗಳಲ್ಲಿ ಪ್ರಾಕೃತಿಕವಾಗಿ ನಮಗೆ ಬೆಳೆ ಬರಲಿಲ್ಲ, ಆದ ಕಾರಣ ನಮಗೇನು ಬಾರಿ ಗೊತ್ತಾಗಲಿಲ್ಲ. ಆದರೆ ಇದೊಂದು ಎಲ್ಲ ರೀತಿಯ ಸವಾಲುಗಳು ಇವತ್ತು ಅಡಿಕೆಯ ಮೇಲೆ ಆಗ್ತಾ ಇದೆ. ಆದರೆ ನಮಗೊಂದು ಧೈರ್ಯ ಏನು ಅಂತ ಕೇಳಿದ್ರೆ, ಇದು ದೇವರಿಗೆ ಇಡುವ ವಿಷಯ. ಅಡಿಕೆ ದೇವರ ಇದಕ್ಕೆ ಹೋಗಿ ಮುಟ್ತದೆ, ಅಲ್ಲಿ ಕೂತ್ಕೊಳ್ತದೆ. ಮೊನ್ನೆ ಕಲ್ಕತ್ತಾದವ ಹೇಳಿದೆ, ಲಿಂಡಿ ಅಂತ ಒಂದು ಸಣ್ಣ ಇದೆ ಸರ್, ಇದಕ್ಕೆ ಭಾರಿ ಡಿಮಾಂಡ್ ಇದೆ, ನಾವು ನಾಡ್ದು ದೇವರಲ್ಲಿ ಇದನ್ನು ಇಡ್ತೇವೆ ಅಂತ. ಗುಜರಾತಿಗೆ ಹೋದರೂ ಇಡ್ತಾರೆ. ಅದ ಕಾರಣ ದೇವರು ನಮ್ಮನ್ನು ಕೈ ಬಿಡ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಒಂದು ವಿಶ್ವಾಸ ಇದೆ. ಅದರ ವಿಶ್ವಾಸಕ್ಕೆ ಪ್ರತಿಯಾಗಿ ನಾವು ಕೂಡ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಒಟ್ಟಾಗಿ ಸಹಕಾರ ಕ್ಷೇತ್ರದ ಮುಖಾಂತರ ನಾವು ಇದನ್ನು ಬೆಳೆಸಬೇಕಾಗಿದೆ. ಹಿಂದಿನವರ ಏನು ಕೆಲಸ ಕಾರ್ಯಗಳಿದೆ ಅದನ್ನು ನೆನಪಿಟ್ಟುಕೊಂಡು ಅವರ ಅನುಭವದ ಆಧಾರದ ಮೇರೆಗೆ ಒಂದು ಹೊಸ ಪೀಳಿಗೆ ನಾವು ಈಗಾಗಲೇ ನಾನು ತುಂಬ ಜನ ನಮ್ಮ ಆತ್ಮೀಯರಲ್ಲಿ ಕೇಳಿದ್ದೇನೆ, ಮುಂದಿನ 5 ವರ್ಷ ಹೇಗಿರಬೇಕು ಕ್ಯಾಂಪು ಅಂತ. ಮುಂದಿನ 5 ವರ್ಷ ಹೇಗಿರಬೇಕು, ಮತ್ತೆ 2047 ವಿಕಸಿತ ಭಾರತ ಆಗಬೇಕಿದ್ರೆ ಆಗ ಕ್ಯಾಂಪು ಹೇಗಿರಬೇಕು ಅಂತ. ಇದನ್ನು ಕೂಡ ನಾನು ತುಂಬ ಜನ ನನ್ನ ಆತ್ಮೀಯ ಸ್ನೇಹಿತರಲ್ಲಿ, ನಮ್ಮ ಎಲ್ಲ ಸ್ಟಾಫ್ಗಳಲ್ಲಿ, ಬಂಧು ಬಳಗದಲ್ಲಿ ಎಲ್ಲರೂ ಕೇಳಿದ್ದೇನೆ. ಬಹುಶಃ ಇದೆಲ್ಲದರ ಒಂದು ಸೇರಿಸಿ ಒಂದು ಆಶೀರ್ವಾದದ ರೂಪವಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನ ಇದೆ. ಇವತ್ತು ನಾವು ಕ್ಯಾಂಪ್ಕೋದ ಚಾಕ್ಲೇಟ್ ಫ್ಯಾಕ್ಟ್ರಿ ಎಮ್ಯುನಿಟಿ ಬಿಲ್ಡಿಂಗು ಉದ್ಘಾಟನೆ ಸಂದರ್ಭದಲ್ಲಿ ನಾವು ಕೋಕೋನಟ್ಟಿಗೆ ಮತ್ತು ಕ್ಯಾಶ್ಯೂನಟ್ಟಿಗೆ ಹೋಗ್ತೇವೆ ಅಂತ ಹೇಳಿ ಅವತ್ತು ಡಿಕ್ಲೇರ್ ಮಾಡಿದ್ದೆವು. ಕೋಕೋನಟ್ ಒಂದು ಸಣ್ಣ ಪ್ರಮಾಣದಲ್ಲಿ ಇದೆ, ಆದರೆ ಪ್ಯೂರ್ ಆಯಿಲ್, ಅದು ಪ್ಯೂರ್ ಅಂತ, ಅದಕ್ಕೆ ಪರಿಶುದ್ಧ, ಅದರಲ್ಲಿ ಮಿಕ್ಸಿಂಗ್ ಇಲ್ಲ. ಇನ್ನೊಂದು ಕ್ಯಾಶ್ಯೂನಟ್ಟಿಗೆ ಅಲ್ಲಿ ಹತ್ತಿರದ ಒಂದು ಜಾಗವನ್ನು ಇವತ್ತು ಸೋಜಾನವರು ಪರ್ಚೇಸ್ ಮಾಡಿದ್ದೇವೆ, ನಾವು ಈಗಾಗಲೇ ಪರ್ಚೇಸ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಆಯಾಮಗಳಿಗೆ ತೆಗೆದು ಡಿಜಿಟಲೈಸ್ ವ್ಯವಸ್ಥೆಗೆ ರೈತರಿಗೆ ಒಂದು ರೀತಿಯಲ್ಲಿ ಧೈರ್ಯ ವಿಶ್ವಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ನಮಗೆ ಹೋದಲ್ಲೆಲ್ಲ ಮಾಲೆ ಇದನ್ನೆಲ್ಲ ಕೊಡ್ತಾರೆ, ಆಗ ನಮಗೆ ಒಂದಷ್ಟು ಭಾರ ಜಾಸ್ತಿ ಆಗ್ತದೆ ಅಂತ ಅನ್ನಿಸ್ತದೆ. ಅಂದರೆ ಕೆಲಸ ಜಾಸ್ತಿ ಮಾಡು, ಇನ್ನಷ್ಟು ಜಾಸ್ತಿ ಮಾಡು ಅಂತೇಳಿ. ಮೋದಿಯವರ ಹಾಗೆಲ್ಲ ಕೆಲಸ ಮಾಡಲಿಕ್ಕೆ ನಮ್ಮಿಂದ ಆಗಲಿಕ್ಕಿಲ್ಲ. ಆದರೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದಾಗ, ನಿಮ್ಮೆಲ್ಲರ ಒಂದು ಧೈರ್ಯ ವಿಶ್ವಾಸವನ್ನು ವ್ಯಕ್ತಪಡಿಕೊಟ್ಟಾಗ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ನಾವು ಅದ್ಭುತವಾದಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಅದಕ್ಕಾಗಿ ಈ ಊರಿನಲ್ಲಿ ವಿಶೇಷವಾಗಿ ನಾವು ಹುಟ್ಟಿದ ಊರಿದು. ನಮ್ಮಲ್ಲಿ ನನ್ನ ಅಣ್ಣ ಸುಮಾರು 9 ವರ್ಷಗಳ ಕಾಲ ಈ ಜವಾಬ್ದಾರಿಯಲ್ಲಿದ್ದು, 9 ವರ್ಷಗಳ ಕಾಲ. ಬಹುಶಃ 2ನೇ ಅವಧಿಗೆ ಸುಬ್ರಾಯ ಭಟ್ರು ಮತ್ತು ರಂಗಣ್ಣ ಮತ್ತು ಸೇರಿ ನನಗೆ ಸಿಕ್ಕಿದ್ದು ಅಂತ ಕಾಣ್ತದೆ, ನಾನು ನೋಡಲಿಲ್ಲ. ಇದು ಒಂದು ದೈವ ಸಂಕಲ್ಪ ಅಂತ ಅಂದುಕೊಂಡಿದ್ದೇನೆ. ನಮ್ಮನ್ನು ಯಾಕೆ ಈ ರೀತಿ ಬಂತು ಅಂತ ಹೇಳಿದ್ರೆ, ಸುಬ್ರಾಯ ಭಟ್ರಲ್ಲಿ ಪ್ರೀಮಿಯರ್ ಪದ್ಮಿನಿ ಕಾರ್ ಇದ್ದದ್ದು, ನಮ್ಮಲ್ಲಿ ಜೀಪ್ ಇದ್ದದ್ದು, MYG 8511 ಜೀಪ್ ಇದ್ದದ್ದು. ಆಗ ಅದು ಎಲ್ಲ ಕಡೆ ಶೇರ್ ಸಂಗ್ರಹಕ್ಕೆ ಕಾರ್ ಹೋಗ್ತಿರ್ಲಿಲ್ಲ. ಅವರು ಅದನ್ನು ನಮ್ಮ ಹತ್ರ ಇಟ್ಟು ನಮ್ಮ ಜೀಪಲ್ಲಿ ಹಿಡ್ಕೊಂಡು ಹೋಗ್ತಿದ್ರು. ಅಂದರೆ ಆ ಒಂದು ಸಂಬಂಧಗಳು ನಮಗೆ ಇವರಿಗೆ ಗೊತ್ತುಂಟು. ಅವರಿಗೆ ಈ ಹಿನ್ನೆಲೆ ಏನೋ ಒಂದು ಲಿಂಕ್ ಇರಬೇಕು, ಪೂರ್ವಜನ್ಮದ ಒಂದು ಫಲ ಅಂತೇಳಿ. ಅದೊಂದು ಜವಾಬ್ದಾರಿ, ಇದೊಂದು ಹುದ್ದೆ ಅಲ್ಲ, ಇದೊಂದು ಜವಾಬ್ದಾರಿ.